ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗಣೇಶನ ಹಬ್ಬಕ್ಕೆ ಒಂದೇ ಸಲ ಅನ್ನ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಥರ ನಾವು ಪ್ರಸಾದವನ್ನು ರೆಡಿ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಬೇರೆ ಥರದ್ದು ಕೂಡ ಗಣೇಶನಿಗೆ ಯಾವ್ಯಾವ ಒಂದು ನೈವೇದ್ಯವನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಒಂದೇ ದಿವಸ ಗಣಪತಿ ಇಡೋದ್ರಿಂದ ಒಂದೇ ದಿವಸಕ್ಕೆ ನಾನು ಸುಮಾರು ನೈವೇದ್ಯಗಳನ್ನೆಲ್ಲ ಕೂಡ ಮಾಡ್ತೀನಿ. ಈಗ ಮೊದಲಿಗೆ ಹಾಲಿನ ಖೀರನ್ನು ಮಾಡ್ತಾಯಿದ್ದೀನಿ ನೋಡಿ. ಅರ್ಧ ಲೀಟ್ರ್ ಹಾಲು ತಗೊಂಡು ಅದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ಅದರಲ್ಲಿ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ. ಇದು ಹಾಲು ಅರ್ಧ ಲೀಟ್ರ್ ಇರೋದು 1/4 ಲೀಟ್ರ್ ಆಗೋವರೆಗೂ ಕೂಡ ನಾವು ನಿಧಾನವಾಗಿ ಕೈ ಆಡಿಸ್ತಾ ಅದನ್ನು ಕುದಿಸ್ತಾ ಹೋಗಬೇಕು. ನೀರೇನು ಹಾಕಕ್ಕೆ ಹೋಗಬಾರ್ದು. 1 ಲೀಟ್ರ್ ಇದ್ದರೆ ಅರ್ಧ ಲೀಟ್ರು, ಅರ್ಧ ಲೀಟ್ರ್ ಇದ್ದರೆ 1/4 ಲೀಟ್ರು, ಆ ಥರ ಅರ್ಧ ಭಾಗ ಆಗೋವರೆಗೂ ಕುದಿಸ್ಬೇಕು. ಆಮೇಲೆ ನಾವು ಸಕ್ಕರೆಯನ್ನು ನಿಮಗೆ ಟೇಸ್ಟ್ಗೆ ಯಾವ ಥರ ಬೇಕು ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಸಕ್ಕರೆ ಸೇರಿಸಿದ್ದಾಗಿದ್ದ ನಂತರನೂ ಕೂಡ ಪುನಃ ನಾವು ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಅದನ್ನು ಸ್ವಲ್ಪ ಕುದಿಸ್ಬೇಕು. ಕುದಿಸಿದ್ದಾಗಿದ್ದ ನಂತರ ನಾವು 1 ಸ್ಪೂನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲನೂ ಕೂಡ ನಾವು ಅದನ್ನು ಕಂದು ಬಣ್ಣ ಬರೋವರೆಗೂ ಕೂಡ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ನೀಟಾಗಿ. ಇದು ಖೀರು ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಲಭ ಕೂಡ ಮಾಡೋದು. ಯಾವತ್ತೂ ಅಷ್ಟೇ ಪ್ರತಿ ವರ್ಷ ನಾನು ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಖೀರು ಹಾಗೂ ಪೂರಿಯನ್ನು ಮಾಡ್ತೀನಿ. ಆ ಕಾರಣದಿಂದ ಇವತ್ತು ಖೀರನ್ನು ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಕೆಂಪಗಾಗಿದ ನಂತರ ಇವಾಗ ಕುದೀತಾ ಇರೋವಂಥ ಹಾಲಿಗೆ ನಾವು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು. ಏಲಕ್ಕಿ ಪುಡಿ ನಾನು ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿಕೊಂಡಿದ್ದೆ ನೋಡಿ, ಗಟ್ಟಿಗೆ ತಿಕ್ಕಾಗಿ ಬಂದಿದೆ. ಈಗ ನಾವು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನು ಕೂಡ ನಾವಿವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಸೇರಿಸ್ಕೊಂಡಾಗಿದ ನಂತರ ಖೀರು ರೆಡಿ ಆಯಿತು. ಈಗ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ 4 ಲೋಟ ಅಕ್ಕಿಯನ್ನು ಅನ್ನ ಮಾಡಿಕೊಂಡಿದ್ದೆ. ಮೊಮ್ಮಕ್ಕಳೆಲ್ಲ ಹಸಿವು ಅಂತಾರೆ ಅಂತ ಹೇಳಿಬಿಟ್ಟು ಮೊದಲು ಮೊಮ್ಮಕ್ಕಳಿಗೆಲ್ಲ ನಾನು ಶಾವಿಗೆ ಉಪ್ಪಿಟ್ಟನ್ನು ಅವರಿಗೆ ಕೊಟ್ಟೆ. ಯಾಕಂದರೆ ಮಕ್ಕಳು ಹಸ್ಕೊಂಡಿರ್ತಾರೆ, ಪೂಜೆ ಆಗೋವರೆಗೂ ಕೂಡ ಉಪವಾಸ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಸಪ್ರೇಟಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಅದನ್ನು ತಿನ್ನೋದಕ್ಕೆ ಕೊಟ್ಟೆ. ಆಮೇಲೆ ನಾನು ನೈವೇದ್ಯಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ಈಗ ನೋಡಿ, ಮಾಡ್ಕೊಂಡಿರೋ ಅಂತಹ ಅನ್ನನ ನಾನು ಒಂದೊಂದು ಬೌಲ್ಗೆಲ್ಲನೂ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಒಂದೇ ಅನ್ನದಲ್ಲಿ ನಾವು ಎಲ್ಲ ಥರದ ಪ್ರಸಾದಗಳನ್ನು ಮಾಡ್ಕೋಬಹುದು. ಈಗ ಕುಕ್ಕರ್ಗೆ ನಾನು 1 ಬೌಲಲ್ಲಿ ಹಾಕಿರೋ ಅಂಥ ಎಲ್ಲ ಅನ್ನನೂ ಕೂಡ ಹಾಕ್ಕೊಂಡು ಅದಕ್ಕೆ 1 ಕಪ್ಪು ಹೆಸರುಬೇಳೆನ ತೊಳ್ಕೊಂಡು ಅದನ್ನು ಈ ಅನ್ನಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. 1 ಕಪ್ಪು ಹೆಸರುಬೇಳೆ. ಈಗ ಆ ಅನ್ನ ಹಾಗೆ ಈ ಹೆಸರುಬೇಳೆನ ಒಲೆ ಮೇಲೆ 1 ಲೋಟ ನೀರು ಹಾಕಿಬಿಟ್ಟು ಅದನ್ನು ಕುದಿಯೋಕ್ಕೆ ಇಟ್ಕೊಂಡ್ಬಿಡ್ತೀನಿ. 1 ಕಪ್ಪಾದರೂ ಸರಿ, 1 ಲೋಟನಾದರೂ ಸರಿ, ಅದಕ್ಕೆ ನೀರು ಹಾಕಿಬಿಟ್ಟು ನಾವು 1 ವಿಸಿಲ್ ಬರೋವರೆಗೂ ಕೂಡ ಅದನ್ನು ಕೂಗಿಸ್ಕೋಬೇಕು. ಈ ಥರ ಕೂಗಿಸ್ಕೊಂಡ್ವಿ ಅಂತಂದರೆ ಇದರಲ್ಲಿ ಬರೀ ಇವಾಗ ಅನ್ನ ಮತ್ತು ಹೆಸರುಬೇಳೆ ಮಾತ್ರ ಇದೆ. ಅದು ಕುದ್ದಿದ್ದಾಗಿದ್ದ ನಂತರ ಪುನಃ ನಾವು ಇದನ್ನು 2 ಭಾಗ ಮಾಡ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಈ ಥರ ಕಲಿಸ್ಬಿಟ್ಟು ಇದನ್ನು ಒಲೆ ಮೇಲೆ ಕುದಿಯೋಕ್ಕೆ ಇಡ್ತೀನಿ. 1 ವಿಸಿಲ್ ಬರೋವರೆಗೂ ಕೂಡ ಇದನ್ನು ನಾವು 1 ಕೂಗಿಸ್ಕೋಬೇಕಿದು. ಈಗ ನೋಡಿ, 1 ವಿಸಿಲ್ ಆಯಿತು. 1 ವಿಸಿಲ್ ಆದಮೇಲೆ ಇವಾಗ ಇದರಿಂದ 1 ಅರ್ಧ ಭಾಗ ಅನ್ನನ ತಗೊಂಡು ಇನ್ನೊಂದು ಬೌಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಇನ್ನೊಂದು ಬೌಲ್ಗೆ ನಾನು ಆ ಕುದ್ದಿರೋ ಅಂಥ ಹೆಸರುಬೇಳೆ ಹಾಗೂ ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಇವಾಗ 1 ಕಪ್ಪಷ್ಟು ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು. ಇದು ನಾನು ಸಿಹಿ ಪೊಂಗಲ್ ಮಾಡೋದಕ್ಕೋಸ್ಕರ ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಗೂ ಅನ್ನ ಎರಡೂ ಕೂಡ ಕುದಿಸ್ಕೊಂಡಿರೋದಕ್ಕೆ ಬೆಲ್ಲವನ್ನು ಹಾಕಿಬಿಟ್ಟು ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಇದನ್ನು ಇವಾಗ ನಾವು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ಗಳು ಕೂಡ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ಗಳು ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಇದನ್ನು ಕೂಡ ನಾವು ಒಲೆ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಇದು ಕುದೀತಾ ಇದೆ ನೋಡಿ. ಇದು ಬಂದು ಸಿಹಿ ಪೊಂಗಲ್ಲು.
ಈ ಪೊಂಗಲೆಲ್ಲ ಕುದ್ದಿದ್ದಾಗಿದ ನಂತರ ಇದಕ್ಕೆ ನಾವು ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು. ಈಗ ಒಗ್ಗರಣೆ ಹಾಕೋಣ. ನೋಡಿ, ಇದು ಖಾರ ಪೊಂಗಲ್ಗೋಸ್ಕರ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. 2 ಲವಂಗ, ಹಾಗೆ ಒಂದು 4 ಕಾಳು ಮೆಣಸು, ಹಾಗೆಯೇ ಗೋಡಂಬಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ನಾವು 1 ಸ್ಪೂನು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಾಗಿದ ನಂತರ ಇದನ್ನು ತೆಗೆದು ನಾವು ಕುಕ್ಕರಲ್ಲಿ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅನ್ನನೋ ಹೆಸರು ಬೇಳೆನೋ ಅದಕ್ಕೆ ಇದನ್ನು ಹಾಕ್ಕೋಬೇಕು. ಇವಾಗ ನೋಡಿ, ಇದಕ್ಕೆ ಈ ಕುಕ್ಕರ್ಗೆ ಇವಾಗ ಇದರಲ್ಲಿ ಅರ್ಧ ಭಾಗ ತೆಗೆದು ಸಿಹಿ ಪೊಂಗಲ್ಗೆ ಮಾಡಿಕೊಂಡೆ ನಾನು. ಈಗ ಇದರಲ್ಲಿ ಇದು ಒಗ್ಗರಣೆ ಹಾಕ್ಕೊಂಡಿರೋಂಥ ಪದಾರ್ಥಗಳೆಲ್ಲ ಮೆಣಸು ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೂ ಕೂಡ 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಇನ್ನೊಂದು ಸಲ ಸ್ವಲ್ಪ ಕುದಿಸ್ಕೊಂಡು ಬಿಡಬೇಕು. ಆವಾಗ ಇದು ಖಾರ ಪೊಂಗಲ್ ಆಗುತ್ತೆ. ಇದಕ್ಕೆ ವಿಸಿಲ್ ಏನೋ ಹಾಕೋದು ಬೇಡ. ಹಾಗೆಯೇ ಸ್ವಲ್ಪ ಎಲ್ಲ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಚಮಚದಲ್ಲಿ 1-2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇದು ಖಾರ ಪೊಂಗಲ್ ರೆಡಿ ಆಗುತ್ತೆ. ಈಗ ನೋಡಿ, ಇನ್ನೊಂದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈಗ ಪುಳಿಯೋಗರೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೀಜ ಹಾಗೂ ಕಡಲೆಬೇಳೆ, ನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಇಷ್ಟೆಲ್ಲ ಹಾಕಿದ್ದಾಗಿದ ನಂತರ ಈಗ ನಾವು ರೆಡಿ ಇರೋವಂಥ MTR ಪುಳಿಯೋಗರೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿದ್ದಾಗಿದ ನಂತರ ಈಗ ಇದಕ್ಕೆ ಅನ್ನವನ್ನು ಹಾಕಿಬಿಟ್ಟು ಅನ್ನ ಕಲಸಿದ್ರೆ ಪುಳಿಯೋಗರೆ ಪ್ರಸಾದ ರೆಡಿ ಆಗುತ್ತೆ. ಉಪ್ಪು ಅಷ್ಟೇ, ಸ್ವಲ್ಪ ಬೇಕು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬಹುದು. ಈಗ ಇದಕ್ಕೆ ಅನ್ನ ಸೇರಿಸ್ಕೊಂಡು ಅನ್ನನ ನೀಟಾಗಿ ಕಲಸಿ ಇಟ್ಕೊಂಡ್ರೆ ಇವಾಗ ಪುಳಿಯೋಗರೆ ಪ್ರಸಾದ ರೆಡಿ ಆಗುತ್ತೆ ನೋಡಿ. ಇದು ಚೆನ್ನಾಗಿ ಕಲಿಸ್ಕೊಂಡಿದ್ರೆ ಆಯಿತು, ಪುಳಿಯೋಗರೆ ಕೂಡ ರೆಡಿ ಆಯಿತು. ಈಗ ಇನ್ನೊಂದಕ್ಕೆ ನಾವು ಮತ್ತೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಂಡು ನಂತರ ಇದಕ್ಕೂ ಕೂಡ ನಾವು ಸ್ವಲ್ಪ ಉದ್ದಿನಬೇಳೆ, ಹಾಗೆ 1 ಸ್ಪೂನು ಕಡಲೆಬೇಳೆ, ಹಾಗೆ ಸ್ವಲ್ಪ ಕಡಲೆ ಬೀಜನೂ ಕೂಡ ಸೇರಿಸ್ಕೋಬೇಕು. ಕಡಲೆ ಬೀಜ ಸೇರಿಸ್ಕೊಂಡಿದ್ದಾಗಿದ ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಗಿದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದ ನಂತರ ಈಗ ನಾವು ಅದಕ್ಕೆ ಎಲ್ಲ ಕೆಂಪಾಗಿದೆ ನೋಡಿ. ಕೆಂಪಾಗಿದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ನಾವು ಅನ್ನವನ್ನು ಸೇರಿಸ್ಕೋಬೇಕು. ಇದು ಒಂದು ಲೆಮನ್ ರೈಸು ಚಿತ್ರಾನ್ನ ಮಾಡೋದಕ್ಕೋಸ್ಕರ ಈ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಇದು ಲೆಮನ್ ರೈಸು ಪ್ರಸಾದ. ಎಲ್ಲ ಕಲಸಿದ್ದಾಗಿದ ನಂತರ ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ನಾವು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ಈ ಥರ ಲಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದಾಗಿದ ನಂತರ ಆಮೇಲೆ ಕೊನೆಯಲ್ಲಿ ನಾವು ಇದಕ್ಕೆ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದು ಲೆಮನ್ ರೈಸು ಪ್ರಸಾದ ರೆಡಿ ಆಯಿತು ನೋಡಿ. ಚಿತ್ರಾನ್ನದ್ದು ಲೆಮನ್ ರೈಸ್ ರೆಡಿ. ಈಗ ಇನ್ನೊಂದಕ್ಕೆ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆ, ಹಾಗೆಯೇ ಹಸಿಮೆಣಸಿನಕಾಯಿ, ಹಾಗೆಯೇ ಕಡಲೆಬೇಳೆ, ಇದಕ್ಕೆ ಉದ್ದಿನಬೇಳೆಯನ್ನು ಹಾಕೋಷ್ಟು ಬೇಡ, ಬರೀ ಕಡಲೆಬೇಳೆ ಹಾಕಿದ್ರೆ ಸಾಕು. ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವು ಈ ಕಡಲೆಕಾಳನ್ನು ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ.
ಅದನ್ನು ಬೆಳಗ್ಗೆಗೆ ಒಂದು ವಿಸಿಲ್ ಕೂಗಿಸ್ಕೊಂಡು ಇದು ಕುದಿಸಿದಾಗಿದ್ದ ನಂತರ ಈಗ ಇದನ್ನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಕುದಿಯುತ್ತೆ ಈ ಕಡಲೆಕಾಳು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು. ಇದು ಕಡಲೆ ಉಸುಳಿ ರೆಡಿ ಆಗುತ್ತೆ. ಕೊನೆಯಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಆಮೇಲೆ ತೆಗೆದು ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದು ಇಟ್ಬಿಡ್ತೀನಿ. ಕಡಲೆಕಾಳು ಉಸುಳಿ ರೆಡಿ ಆಯಿತು. ಈಗ ಇನ್ನೊಂದಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ, ಅದರಲ್ಲಿ ಸಾಸಿವೆ, ಹಾಗೆಯೇ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಕೋಸಂಬರಿಗೆ ಒಗ್ಗರಣೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಕೋಸಂಬರಿಗೆ ನೆನೆಸಿ ಇಟ್ಕೊಂಡಿರೋಂಥ ಹೆಸರುಬೇಳೆ ಹಾಗೂ ಸೌತೆಕಾಯಿನ ಹಾಕಿ ಆಮೇಲೆ ಅದಕ್ಕೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಯಿತು. ಇವಾಗ ಇದು ಕೋಸಂಬರಿಗೆ ಒಗ್ಗರಣೆ ಹಾಕಿದ್ದಾಯಿತು. ಈಗ ಇನ್ನೊಂದು ಒಗ್ಗರಣೆಯನ್ನು ನೋಡೋಣ. ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ಕೊಂಡು ನಂತರ ಅದಕ್ಕೂ ಕೂಡ ಸ್ವಲ್ಪ ಕಡಲೆ ಬೀಜ, ಹಾಗೆಯೇ ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉದ್ದಿನಬೇಳೆ ಬೇಡ. ಈಗ ಈ ಒಗ್ಗರಣೆ ಬಂದು ನಾವು ಮೊಸರನ್ನಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಅನ್ನ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಮೊಸರು ಹಾಕಿ ಅದ್ರ ಮೇಲೆ ಇದು ಒಗ್ಗರಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಆಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ದಾಳಿಂಬೆ ಬಿಡಿಸ್ಕೊಂಡಿರೋಂಥ ದಾಳಿಂಬೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ನೀಟಾಗಿ ಕಲಸಿಟ್ಕೊಂಡ್ರೆ ಮೊಸರನ್ನ ರೆಡಿ ಆಯಿತು. ಇದಕ್ಕೆ ಬೇಕು ಅಂತಂದರೆ ನೀವು ದ್ರಾಕ್ಷಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಇದು ಮೊಸರನ್ನದ ನೈವೇದ್ಯ ರೆಡಿ ಆಯಿತು. ಈಗ ಮೋದಕ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ತೆಂಗಿನಕಾಯಿಯನ್ನು ತಗೊಂಡು ಅದು ಸಣ್ಣ ಹೋಳನ್ನಾಗಿ ಮಾಡಿಕೊಂಡು ಅದಕ್ಕೆ ಇಲ್ಲಿ ಸ್ವಲ್ಪ ತುರಿದಿರೋಂಥ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಜೊತೆಯಲ್ಲಿ ಹಾಗೆಯೇ ಸ್ವಲ್ಪ ಎಳ್ಳನ್ನು ಕೂಡ ನಾನು ಹುರಿದಿಟ್ಕೊಂಡು ಇರೋವಂಥ ಸ್ವಲ್ಪ ಎಳ್ಳನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹುರಿದಿಟ್ಕೊಂಡಿದ್ದೆ ಎಳ್ಳು. ಈಗ ಈ ಮೂರನ್ನು ಕೂಡ ನಾವು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾವು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಪುಡಿ ಆಯಿತು. ಇಷ್ಟು ತರಿಯಾಗಿದ್ದರೂ ಸಾಕು. ಇಲ್ಲ ಬೇಕು ಅಂತಂತಂದರೆ ಇನ್ನೂ ನುಣ್ಣಗೆ ಬೇಕು ಅಂದರೆ ನುಣ್ಣಗೆ ಮಾಡ್ಕೋಬೋದು. ನಾನು ಸ್ವಲ್ಪ ತರಿಯಾಗೇ ಇರಲಿ ಅಂತ ಹೇಳಿಬಿಟ್ಟು ಇಷ್ಟನ್ನೇ ಮಾಡ್ಕೊತಾ ಇದ್ದೀನಿ. ಈಗ ಕಲಸಿ ಇಟ್ಕೊಂಡಿರೋಂಥ ಹಿಟ್ಟನ್ನು ನಾವು ಚಪಾತಿ ಥರ ನೀಟಾಗಿ ಲಟ್ಟಿಸ್ಕೊಂಡು ಅದರ ಮೇಲೆ ಒಂದು ನಾವು ಮುಚ್ಚಳದ ಸಹಾಯದಿಂದ ರೌಂಡಾಗಿ ಈ ಥರ ಮಾಡಿಕೊಂಡು ಇದರ ಮಧ್ಯದಲ್ಲಿ ನಾವು ಈಗೇನು ಸಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಹಾಗೂ ಬೆಲ್ಲದ್ದು, ಅದನ್ನು ಇದರ ಮಧ್ಯದಲ್ಲಿ ಇಟ್ಟು ನಾವು ಇದನ್ನು ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಯಾವ ಕಡೆಗೂ ಓಪನ್ ಇಲ್ಲದೆ ಇರೋ ಥರ ನೋಡಿಕೊಂಡು ನಾವು ಫಿಲ್ ಮಾಡಬೇಕು, ಇಲ್ಲಾಂದರೆ ಒಡ್ಕೊಂಡು ಬಿಡುತ್ತೆ. ಆ ಕಾರಣದಿಂದ ನೀಟಾಗಿ ಫಿಲ್ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಕರೆದ್ವಿ ಅಂತಂದರೆ ಸ್ವಲ್ಪ ಕೆಂಪು ಆಗೋವರೆಗೂ ಕರೆದ್ಬಿಟ್ಟು ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡಬೇಕು. ಇದು ಮೋದಕ ರೆಡಿ ಆಯಿತು. ಹಾಗೆ ಪ್ರಸಾದಕ್ಕೋಸ್ಕರ ಇದ್ರ ಜೊತೆಯಲ್ಲಿ ಸಣ್ಣದಾಗಿ ಪೂರಿಗಳನ್ನು ಕೂಡ ಮಾಡ್ಕೊಂಡ್ವಿ. ನೋಡಿ, ಮೋದಕ ಇದು ಕರೆದಿರೋ ಅಂಥ ಮೋದಕ. ಕೆಲವರು ಹಬೆಲೆ ಬೇಯಿಸಿನೂ ಕೂಡ ಮಾಡ್ತಾರೆ. ಇಲ್ಲಿ ನಾನು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇರೋ ಕಾರಣದಿಂದ ನಾನು ಅದನ್ನು ಕರೆದು ಮಾಡಿಕೊಂಡೆ. ಈಗ ಎಲ್ಲ ಪ್ರಸಾದನೂ ರೆಡಿಯಾಗಿದೆ. ಪ್ರಸಾದಕ್ಕೆ ಇವಾಗ ಯಾವುದ್ಯಾವುದಕ್ಕೆ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು ಅದಕ್ಕೆಲ್ಲನೂ ಕೂಡ ನಾನು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಲೆಮನ್ ರೈಸು, ಖಾರ ಪೊಂಗಲ್ಲು, ಹಾಗೆಯೇ ಮೊಸರನ್ನ ಮತ್ತು ಕಡಲೆ ಉಸುಳಿ, ಹಾಗೆ ಕೋಸಂಬರಿ, ಖಾರ ಪೊಂಗಲ್ಲು, ಆಮೇಲೆ ಪುಳಿಯೋಗರೆ, ಸಿಹಿ ಪೊಂಗಲ್ಲು, ಆಮೇಲೆ ಖೀರು ಇಷ್ಟು ಕೂಡ ನೈವೇದ್ಯವನ್ನು
ಗಣೇಶನ ಹಬ್ಬಕ್ಕೆ ನಾನು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ಸಲ ಅನ್ನ ಮಾಡಿಕೊಂಡು ಅದರಲ್ಲಿ ಯಾವ ಥರ ನಾವು ಎಷ್ಟು ವಿಧದಲ್ಲಿ ನಾವು ಪ್ರಸಾದವನ್ನು ರೆಡಿ ಮಾಡ್ಕೋಬೋದು ತುಂಬ ಸುಲಭವಾಗಿ ತುಂಬ ಬೇಗನೆ ಅಂತ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ನಾವು ಒಂದೇ ದಿವಸ ಗಣಪತಿಯನ್ನು ಇಡೋದು ಕಾರಣದಿಂದ ಒಂದೇ ದಿವಸಕ್ಕೆ ನಾನು ಎಲ್ಲ ನೈವೇದ್ಯಗಳನ್ನು ಕೂಡ ಒಂದೇ ದಿವಸ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತೀನಿ. ಆ ಕಾರಣದಿಂದ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈ ಒಂದು ನೈವೇದ್ಯ ಮಾಡೋ ವಿಧಾನನ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ನಿಮಗೆ ಕೂಡ ಇದನ್ನು ನಾನು ತೋರಿಸಿದ್ದೀನಿ. ನಮ್ಮ ಮನೆಯ ಗಣಪತಿ ಪೂಜೆ ಈ ಥರ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.